Hello everyone. In my last video, I have discussed the topic recent trends in auditing, which means what are the recent developments or occurs in auditing area. ಅಂದರೆ ಏನೆಲ್ಲ ಆಡಿಟಿಂಗ್ ಇಂಟ್ರೊಡ್ಯೂಸ್ ಆಗಿದ್ದರಿಂದ ಇಲ್ಲಿವರೆಗೆ ಏನೆಲ್ಲ ರೀಸೆಂಟ್ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ದ ಕಾನ್ಸೆಪ್ಟ್ ಟ್ಯಾಕ್ಸ್ ಆಡಿಟ್, nature and significance of tax audit. Tax audit means tax audit is an official examination ಮತ್ತು ವೆರಿಫಿಕೇಷನ್ ಅಂತ ಕರಿತೀವಿ. ಒಂದು ಇಂಡಸ್ಟ್ರಿ ಅಥವಾ ಕಂಪನಿಯಲ್ಲಿ ಮೇಂಟೈನ್ ಮಾಡುವಂಥ ಫಿನಾನ್ಷಿಯಲ್ ಅಕೌಂಟ್ಸು ಮತ್ತು ಅದರ್ ಅಕೌಂಟಿಂಗ್ ರೆಕಾರ್ಡ್ಸ್ ಏನಿರುತ್ತೆ ಅದನ್ನು ಅಫಿಷಿಯಲ್ ಆಗಿ ಎಕ್ಸಾಮಿನೇಷನ್ಸ್ ಮಾಡುವಂಥದ್ದು, ವೆರಿಫಿಕೇಷನ್ಸನ್ನು ಮಾಡುವಂಥದ್ದು, ಇದನ್ನು ಟ್ಯಾಕ್ಸ್ ಆಡಿಟ್ ಅಂತ ಕರಿತೀವಿ. ಇಟ್ ಈಸ್ ರಿಕ್ವೈರ್ಡ್ ಟು ಬಿ ಪರ್ಫಾರ್ಮ್ಡ್ ಓನ್ಲಿ ಬೈ ಎ ಚಾರ್ಟೆಡ್ ಅಕೌಂಟೆಂಟ್ ಅಂಡರ್ ಸೆಕ್ಷನ್ 44AB ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಅಂದರೆ ಅಫಿಷಿಯಲ್ ಆಗಿ ಅಂತಂದರೆ ಈ ಒಂದು ಆ್ಯಕ್ಟ್ 44AB ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅಂತ ಏನಿದೆ, ಈ ಒಂದು ಆ್ಯಕ್ಟ್ ಅಂಡರಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಸ್ ಅಫಿಷಿಯಲ್ ಆಗಿ ಈ ಒಂದು ಟ್ಯಾಕ್ಸ್ ಆಡಿಟನ್ನು ಮಾಡೋವಂಥದ್ದು. ಅಂದರೆ ಅಫಿಷಿಯಲ್ ಆಗಿ ಅವು ಫಿನಾನ್ಷಿಯಲ್ ರೆಕಾರ್ಡ್ಸ್ ಏನಿರ್ತವೆ, ಫಿನಾನ್ಷಿಯಲ್ ಅಕೌಂಟ್ಸಿಗೆ ರಿಲೇಟೆಡ್ ಆಗಿ ಬರುವಂಥ ರೆಕಾರ್ಡ್ಸು ಮತ್ತು ಅದರ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ರೆಕಾರ್ಡ್ಸ್ ಇವುಗಳನ್ನ ವೆರಿಫಿಕೇಷನನ್ನು ಮಾಡೋದನ್ನೇ ನಾವು ಟ್ಯಾಕ್ಸ್ ಆಡಿಟ್ ಅಂತ ಕರೀತಾರೆ. ನೆಕ್ಸ್ಟು ಹಿಸ್ಟ್ರಿ ಆಫ್ ಟ್ಯಾಕ್ಸ್ ಆಡಿಟ್ ಅಂದರೆ ಯಾವಾಗ ಈ ಒಂದು ಟ್ಯಾಕ್ಸ್ ಆಡಿಟ್ ಅನ್ನೋದು ಇಂಟ್ರೊಡ್ಯೂಸ್ ಆಯಿತು ಅಂತಂದರೆ 1984 ಟ್ಯಾಕ್ಸ್ ಆಡಿಟ್ ಪ್ರಾವಿಷನ್ಸ್ ಇಂಟ್ರೊಡ್ಯೂಸ್ಡ್ ಮೆಮೊರಂಡಮ್ ಎಕ್ಸ್ಪ್ಲೈನಿಂಗ್ ದ ಪ್ರಾವಿಷನ್ಸ್ ಆಫ್ ದಿ ಫಿನಾನ್ಸ್ ಬಿಲ್ 1984 ಫಿನಾನ್ಸ್ ಬಿಲ್ಲಲ್ಲಿ ಈ ಒಂದು ಟ್ಯಾಕ್ಸ್ ಆಡಿಟಿಗೆ ರಿಲೇಟೆಡ್ ಆಗಿ ಕೆಲವೊಂದು ಪ್ರಾವಿಷನ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. The compulsory audit is intended to ensure proper maintenance of books of accounts and other records in order to reflect the true income of the taxpayer and to facilitate the administration of tax laws by a proper presentation of the accounts before the tax authorities. This would also save the time of the assessing officers considerably in ಕ್ಯಾರಿಂಗ್ ಔಟ್ ದ ವೆರಿಫಿಕೇಷನ್. ಅಂದರೆ ಈ ಒಂದು ಟ್ಯಾಕ್ಸ್ ಆಡಿಟನ್ನು ಏನಕ್ಕೋಸ್ಕರ ಮಾಡಿದರು ಅಂತಂದರೆ, ಈ ಒಂದು ಪ್ರಾವಿಷನ್ಸನ್ನು ಏನಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದರೆ, ಒಬ್ಬ ಟ್ಯಾಕ್ಸ್ ಪೇಯರ್ ಏನಿರ್ತಾನೆ ಅವನ ಇನ್ಕಮ್ಮು ಏನಿರುತ್ತೆ ಟ್ರೂ ಇನ್ಕಮ್ ಅಂತ ಕರಿತೀವಿ, ಆ ಟ್ರೂ ಇನ್ಕಮ್ಗೆ ಬೇಸಿಸ್ ಆಗಿಯೇ ಅವನೇನು ಮಾಡಬೇಕು, ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡಬೇಕು ಮತ್ತು ಅದರ್ ಅಕೌಂಟಿಂಗ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕು. ಹಾಗಾಗಿ ಈಗ ಇದಕ್ಕೂ ಮುಂಚೆ ಏನು ಮಾಡ್ತಿದ್ರು ಅಂತಂದರೆ, ಎಲ್ಲರೂ ಟ್ಯಾಕ್ಸಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇನ್ಕಮನ್ನು ಕಮ್ಮಿ ತೋರಿಸ್ಬಿಟ್ಟು ಟ್ಯಾಕ್ಸ್ ಬರ್ಡನನ್ನು ಕಡಿಮೆ ಮಾಡ್ಕೊಳ್ತಾ ಇದ್ರು. ಹಾಗಾಗಿ 1984 ಟ್ಯಾಕ್ಸ್ ಆಡಿಟ್ ಅನ್ನೋ ಒಂದು ಪ್ರಾವಿಷನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಒಂದು ಪ್ರಾವಿಷನಲ್ಲಿ ಒಬ್ಬ ಟ್ಯಾಕ್ಸ್ ಪೇಯರ್ ಏನಿರ್ತಾನೆ ಅವನ ಟ್ರೂ ಇನ್ಕಮ್ ಏನಿರುತ್ತೆ ಅದ್ರ ಬೇಸಿಸ್ ಮೇಲೆ ಅವನೇನು ಮಾಡಬೇಕು, ಬುಕ್ಸ್ ಆಫ್ ಅಕೌಂಟ್ಸ್ ಮತ್ತು ಅದರ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ. ಮತ್ತು ಇದು ಅಡ್ಮಿನಿಸ್ಟ್ರೇಷನ್ಗೂ ಕೂಡ ಹೆಲ್ಪ್ ಆಗ್ತಾ ಬಂತು. ಅಂತಂದರೆ ಪರ್ಟಿಕ್ಯುಲರ್ ಆಗಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡುವಂಥ ಟ್ಯಾಕ್ಸ್ ಅಥಾರಿಟೀಸ್ ಏನಿದ್ರು ಅವರಿಗೆ ಈ ಒಂದು ಟ್ಯಾಕ್ಸ್ ಆಡಿಟ್ ಅನ್ನೋದು ಹೆಲ್ಪ್ಫುಲ್ ಆಯಿತು. ಯಾವ ಥರ ಅಂತಂದರೆ, ಈ ಟ್ಯಾಕ್ಸ್ ಆಡಿಟನ್ನು ಮಾಡುವಂಥದ್ದು ಯಾರು, ಚಾರ್ಟೆಡ್ ಅಕೌಂಟೆಂಟ್ಸು. ಇವರು ಟ್ಯಾಕ್ಸ್ ಅಥಾರಿಟಿಯವರು ಈ ಒಂದು ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದಕ್ಕಿಂತ ಮುಂಚೆನೇ ಈ ಒಂದು ರಿಪೋರ್ಟನ್ನು ರೆಡಿ ಮಾಡೋದ್ರಿಂದ, ಟ್ಯಾಕ್ಸ್ ಆಡಿಟನ್ನು ರೆಡಿ ಮಾಡೋದ್ರಿಂದ ಅವರ ಬರ್ಡನ್ನು ಕೂಡ ಕಡಿಮೆ ಆಗ್ತಾ ಬಂತು. ಹಾಗಾಗಿ ಈ ಒಂದು ಟ್ಯಾಕ್ಸ್ ಆಡಿಟ್ ಅನ್ನೋದು 1984 ಇಂಟ್ರೊಡ್ಯೂಸ್ ಆಗಿದ್ದರಿಂದ ಟ್ಯಾಕ್ಸ್ ಅಥಾರಿಟೀಸ್ಗೆ ಮತ್ತು ಆಡಿಟರ್ಸ್ಗೆ ಮತ್ತು ಆ್ಯಸ್ ವೆಲ್ ಆಸ್ ಕಂಪನಿಗೆ ಹಾಗೆ ಗೌರ್ನಮೆಂಟ್ಗೆ ಎಲ್ರಿಗೂ ಕೂಡ ಯೂಸ್ಫುಲ್ ಆಗ್ತಾ ಬಂತು. ನೆಕ್ಸ್ಟು ಸಿಗ್ನಿಫಿಕೆನ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆ್ಯಂಡ್ ನೇಚರ್ ಆಫ್ ಆಡಿಟಿಂಗ್, ಟ್ಯಾಕ್ಸ್ ಆಡಿಟ್. ಈ ಟ್ಯಾಕ್ಸ್ ಆಡಿಟಿಂದ ಏನೆಲ್ಲ ಸಿಗ್ನಿಫಿಕೆನ್ಸ್ ಅಂತಂದರೆ ಇಂಪಾರ್ಟೆನ್ಸ್ ಅಂತ ಕರಿತೀವಿ, ಟ್ಯಾಕ್ಸ್ ಆಡಿಟ್ ಏನಕ್ಕೆ ಬೇಕು ಮತ್ತು ನೇಚರು ಏನೆಲ್ಲ ಫೀಚರ್ಸು ಇದೆ ಈ ಒಂದು ಟ್ಯಾಕ್ಸ್ ಆಡಿಟಲ್ಲಿ ಅಂತ ನೋಡೋದಾದರೆ, ಟ್ಯಾಕ್ಸ್ ಆಡಿಟ್ ವಿಲ್ ಮೇಂಟೈನ್ ದ ಬುಕ್ಸ್ ಆಫ್ ಅಕೌಂಟ್ಸ್ and all other records regarding the revenue and expenditure
properly so that the 11th hour rush and panic can be avoided. ಅಂದರೆ ಈ ಒಂದು ಟ್ಯಾಕ್ಸ್ ಆಡಿಟ್ ಏನು ಮಾಡುತ್ತೆ ಅಂತಂದರೆ ಬುಕ್ಸ್ ಆಫ್ ಅಕೌಂಟ್ಸು ಮತ್ತು ಅದರ್ ಅಕೌಂಟಿಂಗ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡೋದ್ರಿಂದ ಈ ಒಂದು ಕಂಪನಿಯಲ್ಲಿ ಇರುವಂತಹ ಎಕ್ಸ್ಪೆಂಡಿಚರು ಮತ್ತು ರೆವಿನ್ಯೂ ಅದನ್ನು ಬೇಸಾಗಿ ಇಟ್ಕೊಂಡು ಪ್ರಾಪರಾಗಿ ಈ ಒಂದು ಬುಕ್ಸ್ ಆಫ್ ಅಕೌಂಟ್ಸು ಮತ್ತು ಅದರ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡೋದ್ರಿಂದ ಇದು ಲಾಸ್ಟ್ ಟೈಮಲ್ಲಿ 11th hour ರಶ್ ಅಂತ ಕರಿತೀವಿ. ಅಂತಂದರೆ ಟ್ಯಾಕ್ಸನ್ನು ಪೇ ಮಾಡೋವಂಥ ಟೈಮಲ್ಲಿ ಪ್ಯಾನಿಕ್ ಆಗೋವಂಥದ್ದು, ಅಂತಂದರೆ ಗಾಬರಿ ಆಗುವಂಥದ್ದು, ಈ ರೀತಿ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಟ್ಯಾಕ್ಸ್ ಆಡಿಟನ್ನು ಫಸ್ಟೇ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಲಾಸ್ಟ್ ಮೂಮೆಂಟಲ್ಲಿ ಏನು ಆ ಒಂದು ಟ್ಯಾಕ್ಸ್ಗೆ ರಿಲೇಟೆಡ್ ಆಗಿ ಬರ್ಡನನ್ನು Second one, it will ensure that the total income and the claims for deduction are correctly and accurately entered by the businessman. ಅಂದರೆ ಈ ಒಂದು ಟ್ಯಾಕ್ಸ್ ಆಡಿಟನ್ನು ಮಾಡೋದ್ರಿಂದ ಒಂದು ಕಂಪನಿ ಅರ್ನ್ ಮಾಡುವಂತಹ ಟೋಟಲ್ ಇನ್ಕಮ್ಮು ಮತ್ತು ಟ್ಯಾಕ್ಸಿಗೆ ರಿಲೇಟೆಡ್ ಆಗಿ ಏನಾದರೂ ಡಿಡಕ್ಷನ್ಸ್ ಇದ್ದರೆ, ಈಗ ಕೆಲವೊಂದು ಎಕ್ಸಮ್ಷನ್ಸ್ ಇರುತ್ತೆ ಒಂದೊಂದು ಇಂಡಸ್ಟ್ರಿಗೆ, ಮತ್ತು ಅದು ಇನ್ವೆಸ್ಟ್ ಮಾಡುವಂಥ ಕ್ಯಾಪಿಟಲ್ ಬೇಸಿಸ್ ಮೇಲೆ ಕೆಲವೊಂದು ಡಿಡಕ್ಷನ್ಸ್ ಇರುತ್ತೆ. ಆ ಡಿಡಕ್ಷನನ್ನು ಇಲ್ಲಿ ಏನು ಮಾಡುತ್ತೆ, ಅಕ್ಯುರೇಟಾಗಿ ಬಿಸ್ನೆಸ್ ಮನ್ ಏನು ಮಾಡ್ತಾ ಹೋಗ್ತಾನೆ, ಆ ಒಂದು ಟ್ಯಾಕ್ಸ್ ಆಡಿಟಲ್ಲಿ ಇನ್ಫಾರ್ಮೇಷನ್ಸನ್ನು ಕೊಡೋದ್ರಿಂದ, ಈ ಟ್ಯಾಕ್ಸ್ ಆಡಿಟನ್ನು ಮಾಡೋದ್ರಿಂದ ಒಂದು ಅಕ್ಯುರೇಟ್ ಇನ್ಫಾರ್ಮೇಷನ್ ಅನ್ನೋದು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ಇಟ್ ರಿಸ್ಟ್ರಿಕ್ಟ್ಸ್ ದ ಚಾನ್ಸ್ ಆಫ್ ಫ್ರಾಡಲೆಂಟ್ ಪ್ರಾಕ್ಟೀಸಸ್. ಅಂತಂದರೆ ಈ ಒಂದು ಟ್ಯಾಕ್ಸ್ ಆಡಿಟಿಂಗನ್ನು ಮಾಡೋದ್ರಿಂದ ಟ್ಯಾಕ್ಸಿಗೆ ರಿಲೇಟೆಡ್ ಆಗಿ ಯಾವುದೇ ರೀತಿಯಂತಹ ಫ್ರಾಡ್ ಪ್ರಾಕ್ಟೀಸಸ್, ಫ್ರಾಡ್ ಆ್ಯಕ್ಟಿವಿಟೀಸ್ ಅನ್ನೋದು ನಡೆಯೋದಿಲ್ಲ. ಈಗ ಕಡಿಮೆ ಇನ್ಕಮನ್ನು ತೋರಿಸೋ ಅಂಥದ್ದು ಅಥವಾ ಸೋರ್ಸಸ್ ಆಫ್ ಇನ್ಕಮ್ಸನ್ನು ಕಡಿಮೆ ತೋರಿಸೋ ಅಂಥದ್ದು, ಈ ರೀತಿಯಾಗಿ ಕೆಲವೊಂದು ಫ್ರಾಡ್ ಆ್ಯಕ್ಟಿವಿಟೀಸು ನಡೆಯೋದಿಲ್ಲ. ನೆಕ್ಸ್ಟ್, ಟ್ಯಾಕ್ಸ್ ಆಡಿಟ್ ಹೆಲ್ಪ್ಸ್ ಪ್ರಾಪರ್ ಪ್ರೆಸೆಂಟೇಷನ್ ಆಫ್ ಅಕೌಂಟ್ಸ್ before the tax authorities. It identifies the weaknesses in the accounting system and enables to suggest the improvements. ಅಂದರೆ ಟ್ಯಾಕ್ಸ್ ಆಡಿಟನ್ನು ಮಾಡೋದ್ರಿಂದ ಇದು ಟ್ಯಾಕ್ಸ್ ಅಥಾರಿಟಿಗೆ ಹೆಲ್ಪ್ ಆಗುತ್ತೆ. ಅಂತಂದರೆ ಟ್ಯಾಕ್ಸ್ ಅಥಾರಿಟೀಸ್ಗಿಂತಲೇ ಮುಂಚೆನೇ ಏನು ಮಾಡ್ತಾರೆ, ಈ ಒಂದು ಅಕೌಂಟ್ಸಿಗೆ ರಿಲೇಟೆಡ್ ಆಗಿ ಪ್ರೆಸೆಂಟೇಷನ್ಸನ್ನು ಕೊಡೋದ್ರಿಂದ ಆ ಟ್ಯಾಕ್ಸ್ ಅಥಾರಿಟೀಸ್ಗೆ ಬೆನಿಫಿಟ್ ಆಗುತ್ತೆ. ಮತ್ತು ಅಕೌಂಟಿಂಗ್ ಸಿಸ್ಟಮಲ್ಲಿ ಏನೆಲ್ಲ ವೀಕ್ನೆಸಸ್ ಇದೆ ಆ ಒಂದು ಕಂಪ್ನಿನಲ್ಲಿ ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ಆ ಒಂದು ಕಂಪ್ನಿ ಏನೆಲ್ಲ ಇಂಪ್ರೂವ್ಮೆಂಟ್ಸನ್ನು ಮಾಡಬಹುದು, ಈ ಟ್ಯಾಕ್ಸಿಗೆ ರಿಲೇಟೆಡ್ ಆಗಿರ್ಬೋದು ಅಥವಾ ಟ್ಯಾಕ್ಸ್ ರಿಲೇಟೆಡ್ ಅಕೌಂಟಿಂಗ್ ರೆಕಾರ್ಡ್ಸಿಗೆ ರಿಲೇಟೆಡ್ ಆಗಿರ್ಬೋದು, ಏನೆಲ್ಲ ಇಂಪ್ರೂವ್ಮೆಂಟ್ಸನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಜೆಷನ್ಸನ್ನು ಕೊಡೋದಕ್ಕೆ ಈ ಟ್ಯಾಕ್ಸ್ ಆಡಿಟ್ ಅನ್ನೋದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಫಿಫ್ತ್ ಒನ್, ಆ್ಯನ್ ಆಡಿಟ್ ಫೆಸಿಲಿಟೇಟ್ಸ್ ದ ಪ್ರಾವಿಷನ್ ಆಫ್ ಅಡ್ವೈಸ್ ದಟ್ ಕ್ಯಾನ್ ಹ್ಯಾವ್ ರಿಯಲ್ ಫಿನಾನ್ಷಿಯಲ್ ಬೆನಿಫಿಟ್ಸ್ ಫಾರ್ ಎ ಬಿಸ್ನೆಸ್. ಅಂದರೆ ಈ ಒಂದು ಟ್ಯಾಕ್ಸ್ ಆಡಿಟ್ ಅನ್ನೋದು ಒಬ್ಬ ಏನು ಟ್ಯಾಕ್ಸ್ ಆಫೀಸರ್ಸ್, ಟ್ಯಾಕ್ಸ್ ಪೇ ಟ್ಯಾಕ್ಸ್ ರಿಲೇಟೆಡ್ ಆಗಿ ಕೆಲವೊಂದು ಎಕ್ಸಮ್ಷನ್ಸ್ ಇರುತ್ತೆ, ಕೆಲವೊಂದು ರಿಡಕ್ಷನ್ಸ್ ಇರುತ್ತೆ. ಅದ್ರ ಬಗ್ಗೆ ಏನು ಮಾಡ್ಬೋದು, ಒಂದು ನಾಲೆಡ್ಜ್ ಅನ್ನೋದು ಟ್ಯಾಕ್ಸ್ ಪೇಯರ್ಗೆ ಒಬ್ಬ ಆಡಿಟರು ಕೊಡ್ತಾ ಹೋಗ್ತಾನೆ. ಹಾಗಾಗಿ ಈ ಒಂದು ಟ್ಯಾಕ್ಸ್ ಆಡಿಟನ್ನು ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ಸು ಕೂಡ ಅಡಾಪ್ಟ್ ಮಾಡ್ಕೋಬೇಕು. ನೆಕ್ಸ್ಟು, ಆ್ಯನ್ ಆಡಿಟ್ ಆಡ್ಸ್ ಕ್ರೆಡಿಬಿಲಿಟಿ ಟು ಪಬ್ಲಿಷ್ಡ್ ಇನ್ಫಾರ್ಮೇಷನ್ ಫಾರ್ ಎಂಪ್ಲಾಯೀಸ್, ಕಸ್ಟಮರ್ಸ್, ಸಪ್ಲೈಯರ್ಸ್, ಇನ್ವೆಸ್ಟರ್ಸ್ ಆ್ಯಂಡ್ ಟ್ಯಾಕ್ಸ್ ಅಥಾರಿಟೀಸ್. ಅಂದರೆ ಟ್ಯಾಕ್ಸ್ ಆಡಿಟಲ್ಲಿ ಪ್ರೊವೈಡ್ ಮಾಡುವಂತಹ ಇನ್ಫಾರ್ಮೇಷನ್ನು ಟ್ಯಾಕ್ಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಅಕೌಂಟ್ಸ್ ರೆಕಾರ್ಡಿಂಗ್ಸಿಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ಸ್ ಏನೆಲ್ಲ ಇರುತ್ತೆ ಅದು ಒಂದು ಬಿಸ್ನೆಸ್ಸಿಗೆ ಯೂಸ್ ಆಗೋದ್ರ ಜೊತೆಗೆ ಅಲ್ಲಿರುವಂತಹ ಎಂಪ್ಲಾಯೀಸು, ಒಂದು ಕಂಪನಿಯಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯೀಸು ಮತ್ತು ಆ ಕಂಪನಿಗೆ ಇರುವಂತಹ ಪೊಟೆನ್ಷಿಯಲ್ ಕಸ್ಟಮರ್ಸು, ಹಾಗೆಯೇ ಆ ಕಂಪನಿಗೆ ಗೂಡ್ಸ್ ಮತ್ತು ಸರ್ವಿಸಸ್ನ ಪ್ರೊವೈಡ್ ಮಾಡುವಂತಹ ಸಪ್ಲೈಯರ್ಸು, ಹಾಗೆ ಇನ್ವೆಸ್ಟರ್ಸು, ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುವಂಥ ಇನ್ವೆಸ್ಟರ್ಸು ಮತ್ತು ಟ್ಯಾಕ್ಸ್ ಅಥಾರಿಟೀಸ್ಗೆ ಒಂದು ಕ್ರೆಡಿಬಿಲಿಟಿ ಅನ್ನೋದು ಬಿಲ್ಡ್ ಆಗ್ತಾ ಹೋಗುತ್ತೆ. ಅಂತಂದರೆ ಆ ಕಂಪನಿ ಬಗ್ಗೆ ಒಂದು ನಂಬಿಕೆ, ವಿಶ್ವಾಸ ಅನ್ನೋದು ಬಿಲ್ಡ್ ಆಗ್ತಾ ಹೋಗುತ್ತೆ ಈ ಒಂದು ಟ್ಯಾಕ್ಸ್ ಆಡಿಟಿಂದ. ನೆಕ್ಸ್ಟ್, ಆ್ಯನ್ ಆಡಿಟ್ ಪ್ರೊವೈಡ್ಸ್ ಅಶ್ಯೂರೆನ್ಸ್ ಟು ಶೇರ್ ಹೋಲ್ಡರ್ಸ್ ದಟ್ ದ ಫಿಗರ್ಸ್ ಇನ್ ದ ಅಕೌಂಟ್ಸ್ ಶೋ ಎ ಟ್ರೂ ಆ್ಯಂಡ್ ಫೇರ್ ವ್ಯೂ.
ಈ ಒಂದು ಆಡಿಟ್ ಟ್ಯಾಕ್ಸ್ ಆಡಿಟ್ ಅನ್ನೋದು ಒಬ್ಬ ಶೇರ್ ಹೋಲ್ಡರು, ಒಂದು ಕಂಪ್ನಿಯಲ್ಲಿ ಬರೋವಂಥ ಶೇರ್ ಹೋಲ್ಡರ್ಸ್ ಯಾರೆಲ್ಲ ಇರ್ತಾರೆ ಅವರಿಗೊಂದು ಅಶ್ಯೂರೆನ್ಸು. ಅಂದರೆ ಶೇರ್ ಹೋಲ್ಡರ್ಸ್ ಅಂತಂದರೆ ಅವರು ಇನ್ವೆಸ್ಟ್ ಮಾಡಿರ್ತಾರೆ ಕಂಪ್ನಿಗೆ, ಅವರಿಗೆ ಅದರಿಂದ ಸಿಗುವಂಥ ಡಿವಿಡೆಂಡ್ ಆಗಿರ್ಬೋದು ಮತ್ತು ರಿಟರ್ನ್ಸ್ ಬಗ್ಗೆ ಆಗಿರ್ಬೋದು ಒಂದು ಅಶ್ಯೂರೆನ್ಸ್ ಅನ್ನೋದು ಅವರಿಗೆ ಸಿಗ್ತಾ ಹೋಗುತ್ತೆ. ಅಂತಂದರೆ ಟ್ಯಾಕ್ಸ್ ಆಡಿಟನ್ನು ಮಾಡಿಸ್ತಾ ಇದ್ದಾರೆ ಅಂತಂದರೆ ಈ ಕಂಪ್ನಿ ಗೆ ಅದೊಂಥರ ಸಪೋರ್ಟಿವ್, ಒಂದು ಸೇಫ್ ಗಾರ್ಡ್ ಥರ ಈ ಒಂದು ಟ್ಯಾಕ್ಸ್ ಆಡಿಟ್ ಅನ್ನೋದು ವರ್ಕ್ ಮಾಡುತ್ತೆ. ನೆಕ್ಸ್ಟ್, ಆ್ಯನ್ ಆಡಿಟ್ ಬಿಲ್ಡ್ಸ್ ಅಪ್ ದಿ ರೆಪ್ಯುಟೇಷನ್ ಆಫ್ ದ ಕಂಪನಿ. ಈ ಟ್ಯಾಕ್ಸ್ ಆಡಿಟ್ ಅನ್ನೋದು ಒಂದು ಕಂಪ್ನಿ ರೆಪ್ಯುಟೇಷನನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ಅಂತಂದರೆ ಒಂದು ಕಂಪ್ನಿ ಟ್ಯಾಕ್ಸ್ ಆಡಿಟನ್ನು ಮಾಡಿಸ್ತಾ ಇದೆ ಅಂತಂದರೆ ಈ ಒಂದು ಕಂಪ್ನಿ ಪ್ರಾಪರ್ ವೇನಲ್ಲಿ ಬಿಸ್ನೆಸ್ನ ರನ್ ಮಾಡ್ತಾ ಇದೆ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡ್ತಾ ಇದೆ, ಮತ್ತು ಪ್ರಾಪರ್ ವೇನಲ್ಲಿ ಒಂದು ಅಕೌಂಟಿಂಗ್ ರೆಕಾರ್ಡ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ರೆಕಾರ್ಡ್ಸ್ ಆಗಿರ್ಬೋದು, ಇವನ್ನ ಮೇಂಟೈನ್ ಮಾಡ್ತಾ ಇದೆ ಅಂತಂದರೆ ಸೊಸೈಟಿ ಆ ಕಂಪ್ನಿಯನ್ನು ಒಂದು ಒಳ್ಳೆಯ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಆ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮುಂದೆ ಬರೋರು ತುಂಬ ಜನ ಇರ್ತಾರೆ. ಹಾಗೆ ಕಸ್ಟಮರ್ಸು ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ, ಸಪ್ಲೈಯರ್ಸು ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಅಂತಂದರೆ ಅವರಿಗೆಲ್ಲ ಒಂದು ಕ್ರೆಡಿಬಿಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗೋದ್ರಿಂದ ಆ ಕಂಪ್ನಿಗೆ ಒಂದು ರೆಪ್ಯುಟೇಷನ್ ಬರುತ್ತೆ, ಒಂದು ಒಳ್ಳೆ ಸ್ಟೇಜಲ್ಲಿ ಆ ಕಂಪ್ನಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಟ್ಯಾಕ್ಸ್ ಆಡಿಟ್ ಅನ್ನೋದು ಕಂಪ್ನಿ ರೆಪ್ಯುಟೇಷನನ್ನು ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟು, ಗೌರ್ನಮೆಂಟ್ ಅಥಾರಿಟೀಸ್ ಅಕ್ಸೆಪ್ಟ್ ಆಡಿಟೆಡ್ ಸ್ಟೇಟ್ಮೆಂಟ್ಸ್ ಆ್ಯಸ್ ಟ್ರೂ ಆ್ಯಂಡ್ ಫೇರ್ ಫಾರ್ ದ ಪರ್ಪಸ್ ಆಫ್ ಟ್ಯಾಕ್ಸೇಷನ್. ಈಗ ಒಂದು ಕಂಪ್ನಿ ಟ್ಯಾಕ್ಸ್ ಆಡಿಟನ್ನು ಮಾಡ್ತಿದೆ ಅಂತಂದರೆ ಅದನ್ನು ಆ ಒಂದು ಗೌರ್ನಮೆಂಟ್ ಅಥಾರಿಟೀಸ್ ಏನು ಮಾಡ್ತಾರೆ ಅಂತಂದರೆ ಆ ಒಂದು ಕಂಪ್ನಿ ಟ್ರೂ ಮತ್ತು ಫೇರ್ ವೇನಲ್ಲಿ ಇದು ಟ್ಯಾಕ್ಸ್ ಆಡಿಟನ್ನು ಮಾಡ್ತಾ ಇದೆ ಮತ್ತು ಆ ಬಿಸ್ನೆಸ್ ಆಪ್ರೇಷನ್ಸು ರನ್ ಆಗ್ತಿದೆ ಅಂತ ಇದು ಮಾಡುತ್ತೆ. ಮತ್ತು ಟ್ಯಾಕ್ಸೇಷನ್ ಪರ್ಪಸ್ಗೆ ಆ ಒಂದು ಆಡಿಟೆಡ್ ಸ್ಟೇಟ್ಮೆಂಟ್ಸ್ ಏನಿರುತ್ತೆ, ಟ್ಯಾಕ್ಸ್ ಆಡಿಟನ್ನು ಮಾಡಿರ್ತಾರಲ್ವ ಆ ಸ್ಟೇಟ್ಮೆಂಟ್ ಏನಿರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಟ್ಯಾಕ್ಸೇಷನ್ಸನ್ನು ಮಾಡ್ತಾ ಹೋಗ್ತಾರೆ. ಅಂತಂದರೆ ಏನಾದರೂ ಡಿಡಕ್ಷನ್ಸ್ ಇದ್ದರೆ ಅಥವಾ ಎಕ್ಸಮ್ಷನ್ಸ್ ಇದ್ದರೆ ಅದನ್ನು ಕೊಟ್ಬಿಟ್ಟು ಏನು ಮಾಡ್ತಾ ಹೋಗ್ತಾರೆ, ಟ್ಯಾಕ್ಸಿಗೆ ರಿಲೇಟೆಡ್ one is auditors can give concrete suggestions regarding the improvements of business on the basis of their findings in the record. ಅಂದರೆ ಒಂದು ಆಡಿಟರ್ಸ್ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಟ್ಯಾಕ್ಸ್ ಆಡಿಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ, ನಾವು ಆ ಒಂದು ಬಿಸ್ನೆಸ್ಸಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸನ್ನು ಮಾಡಬೇಕು, ಡೆವಲಪ್ಮೆಂಟನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಸು ಫೈಂಡ್ ಔಟ್ ಆಯಿತು ಅಂತಂದರೆ ಅವರು ಆ ಒಂದು ಕಂಪ್ನಿಗೆ ಏನು ಮಾಡ್ಬೋದು, ಸಜೆಷನ್ಸನ್ನು ಮಾಡ್ತಾ ಹೋಗ್ತಾರೆ. ನೀವು ಈ ಒಂದು ಡಿಡಕ್ಷನ್ಸನ್ನು ತಗೋಬೋದು, ಈ ಎಕ್ಸಾಮ್ಷನ್ಸು ನಿಮಗಿರುತ್ತೆ, ಮತ್ತು ಟ್ಯಾಕ್ಸ್ ಬರ್ಡನ್ನ ಹೇಗೆ ಕಮ್ಮಿ ಮಾಡ್ಕೋಬೋದು, ಈ ರೀತಿಯಾಗಿ ಕೆಲವೊಂದು ಕಂಪ್ನಿಗೆ ಕೊಡೋವಂಥ ಸಜೆಷನ್ಸ್ ಬೇಸ್ ಮೇಲೆ ಏನು ಮಾಡ್ಬೋದು, ಆ ಕಂಪ್ನಿ ರನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಆಡಿಟರ್ಸಿಂದ ಸಜೆಷನ್ಸ್ ಬೇಕು ಅಂತ ಸಜೆಷನ್ಸು ಕೂಡ ಈ ಒಂದು ಟ್ಯಾಕ್ಸ್ ಆಡಿಟನ್ನು ಮಾಡೋದ್ರಿಂದ ಸಿಗ್ತಾ ಹೋಗುತ್ತೆ. ಹೀಗೆ ಒಂದು ಕಂಪನಿಯವರು ಟ್ಯಾಕ್ಸ್ ಆಡಿಟನ್ನು ಮಾಡಿದ್ರು ಅಂತಂದರೆ ಕಂಪನಿ ರೆಪ್ಯುಟೇಷನ್ ಇನ್ಕ್ರೀಸ್ ಆಗೋದ್ರ ಜೊತೆಗೆ ಆ ಕಂಪನಿ ಡೆವಲಪ್ಮೆಂಟ್ ಆಗೋದಕ್ಕೆ ಏನೆಲ್ಲ ಇಂಪ್ರೂವ್ಮೆಂಟ್ಸನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಜೆಷನ್ ಸಿಗ್ತಾ ಹೋಗುತ್ತೆ. ಮತ್ತು ಆ ಕಂಪನಿ ಅಂಡರಲ್ಲಿ ಬರುವಂಥ ಸ್ಟೇಕ್ ಹೋಲ್ಡರ್ಸ್ ಯಾರೆಲ್ಲ ಇರ್ತಾರೆ, ಈಗ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಹಾಗೆ ಸಪ್ಲೈಯರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಮತ್ತು ಗೌರ್ನಮೆಂಟು, ಇವರೆಲ್ಲರಿಗೂ ಕೂಡ ಒಂದು ಕಂಪನಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರ್ತಾ ಹೋಗುತ್ತೆ ಮತ್ತು ಅವರ ಕ್ರೆಡಿಬಿಲಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಟ್ಯಾಕ್ಸ್ ಆಡಿಟ್ ಅನ್ನೋದು ಒಂದು ಇಂಡಸ್ಟ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದಿಷ್ಟು ಇಂಪಾರ್ಟೆನ್ಸ್, ಸಿಗ್ನಿಫಿಕೆನ್ಸ್ ಆ್ಯಂಡ್ ನೇಚರ್ ಆಫ್ ಟ್ಯಾಕ್ಸ್ ಆಡಿಟ್ ಅಂತ. ಓಕೆ, ಥ್ಯಾಂಕ್ ಯು ಆಲ್.